ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬುರುಡೆ ಕೇಸ್ ಎಸ್ಐಟಿಗೆ ಮಹತ್ವದ ಸುಳಿವು ಸಿಕ್ತ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಬುರುಡೆ ಕೇಸ್ನಲ್ಲಿ ಸೌಜನ್ಯ ಮಾವನಿಗೆ ಸಂಕಷ್ಟ ಎದುರಾಗಿದೆ. ವಿಠ್ಠಲ್ ಗೌಡನನ್ನ ಧರ್ಮಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ ಎಸ್ಐಟಿ. ವಿಠ್ಠಲ ಗೌಡನ ಜೊತೆ ಪ್ರದೀಪ್ನನ್ನ ಕರೆದುಕೊಂಡು ಬಂದಿದ್ದಾರೆ ಎಸ್ಐಟಿ. ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರ್. ಎಸ್ಐಟಿ ಎಸ್ಪಿ ಸೈಮನ್ ನೇತೃತ್ವದ ತಂಡ ಸ್ಥಳ ಮಹಜರ್ ಮಾಡ್ತಾ ಇದೆ. ವಿಠ್ಠಲ್ ಗೌಡನ ಜೊತೆಗೆ ಪ್ರದೀಪ್ನನ್ನು ಕೂಡ ಎಸ್ಐಟಿ ಕರೆದುಕೊಂಡು ಹೋಗಿರೋದು. ಈಗ ವಿಠ್ಠಲ ಗೌಡನಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಎಸ್ಪಿ ಸೈಮನ್ ನೇತೃತ್ವದ ತಂಡ ಸ್ಥಳ ಮಹಜರನ್ನ ಬಂಗ್ಲೆಗುಡ್ಡದಲ್ಲಿ ಮಾಡಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. सर ग्लास है प्लीज सर ग्लास ग्लास 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 ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬುರುಡೆ ಕೇಸ್ ಯಾವ ಹಂತವನ್ನ ತಲುಪ್ತು ಅನ್ನುವಂತಹ ಪ್ರಶ್ನೆ ಇದೆ. ಇವತ್ತು ಏನೆಲ್ಲ ನಡೆದಿದೆ, ವಿಠ್ಠಲ್ ಗೌಡನಿಗೂ ಕೂಡ ಸಂಕಷ್ಟ ಎದುರಾಗಿರೋದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ನೋಡಿ, ಯಾವುದೇ ಒಂದು ವಿಚಾರ ಆದ್ರೂ ಕೂಡ ಒಂದ್ ಪಾಯಿಂಟ್ ಇಂದ ಶುರುವಾದ್ರೆ ಅದೇ ಪಾಯಿಂಟ್ಗೆ ಹೋಗಿ ಎಂಡ್ ಆಗಬೇಕು. ತನಿಖೆಯ ಭಾಗ ಕೂಡ ಹಾಗೆ ಆಗ್ಬೇಕಾಗಿರುತ್ತೆ. ಹಾಗಾಗಿ ಆ ಒಂದು ಪಾಯಿಂಟ್ ಅನ್ನ ಹುಡುಕ್ತಾ ಹೋಗ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಈಗ ಮಹತ್ವದ ತಿರುವುಗಳು ಸಿಗ್ತಾ ಇತ್ತು, ಮಹತ್ವದ ಟ್ವಿಸ್ಟ್ಗಳು ಸಿಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ, ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಅಂತೇಳಿ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಆದ್ರೆ ಮತ್ತೊಂದು ಲೆವೆಲ್ಗೆ ಹೋಗಿ ಈಗ ನಿಂತಿರುವಂತದ್ದು ಎಸ್ಐಟಿ ತನಿಖೆಯ ಭಾಗ. ನಾನೀಗ ನಿಂತಿರುವಂತಹ ಜಾಗ ಇದೆಯಲ್ಲ ಶ್ರೀಪಾದ್, ಯಾವಾಗ 11 ಮತ್ತು 12ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡಿದ್ರಲ್ಲ, ಅದೇ ಒಂದು ಪಾಯಿಂಟ್ ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಇದು ಬಂಗ್ಲಾಗುಡ್ಡ. ಇದರಲ್ಲಿ 11A ಪಾಯಿಂಟ್ ಕೂಡ ಮಾಡಿಕೊಳ್ಳಲಾಗಿತ್ತು. ಇಲ್ಲಿ 11A ಪಾಯಿಂಟ್ ನಲ್ಲಿ ಒಂದು ಅಸ್ಥಿಪಂಜರ ಕೂಡ ಸಿಕ್ಕಿತ್ತು. ಆದ್ರೆ ಈ ಜಾಗಕ್ಕೆ ಈಗ ಸೌಜನ್ಯ ಅವರ ಮಾವ ವಿಠ್ಠಲ್ ಗೌಡನನ್ನ ಕರೆದುಕೊಂಡು ಬಂದು ಎಸ್ಐಟಿ ತನಿಖಾ ತಂಡ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಪಂಚರನ್ನ ಕೂಡ ಕರ್ಕೊಂಡ್ಬಂದು ಅವರ ಸಾಕ್ಷಮದಲ್ಲಿ ಈಗ ಈ ಬಂಗ್ಲಾಗುಡ್ಡದ ಒಳಗಡೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರನ್ನ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಪಾದ್, ಕಳೆದ ಒಂದು ವಾರದಿಂದ ಎಸ್ಐಟಿ ತನಿಖಾ ತಂಡದ ಮೂಮೆಂಟ್ಗಳು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಪ್ರತಿನಿತ್ಯವೂ ಕೂಡ ಅನೇಕ ಜನ ಬಂದು ವಾಪಸ್ ಹೋಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು, ವಿಚಾರಣೆಗೆ ಒಳಪಡ್ತಾ ಇದ್ರು. ಮೊದಲು ಪ್ರಮುಖವಾಗಿ ಮಟ್ಟಣ್ಣನವರ್, ಜಯಂತ್, ಅಭಿಷೇಕ್, ಮನಾಫ್ ಹಾಗೆ ವಿಠ್ಠಲ್ ಗೌಡನ ಜೊತೆಯಲ್ಲಿ ಪ್ರದೀಪ್, ಇಷ್ಟೂ ಜನರ ಏಕಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ವಿಚಾರಣೆ ನಡೀತಾನೆ ಬರ್ತಾ ಇತ್ತು. ಪ್ರತಿನಿತ್ಯವೂ ಕೂಡ ಬೆಳಗ್ಗೆ 10 ಗಂಟೆ 11 ಗಂಟೆ ಸುಮಾರಿಗೆ ಬರುವಂತ ಎಲ್ಲರೂ ಕೂಡ ರಾತ್ರಿ 2:30, 12:30, 1 ಗಂಟೆ ಸುಮಾರಿಗೆ ಅವರು ವಾಪಸ್ ಹೋಗ್ತಾ ಇದ್ರು, ವಿಚಾರಣೆಯನ್ನ ಮುಗಿಸಿಕೊಂಡು ವಾಪಸ್ ಹೋಗ್ತಾ ಇದ್ರು. ಈ ವಿಚಾರಣೆಯ ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನ ಇವರು ಎಸ್ಐಟಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದಷ್ಟು ಅವರು ಕಲೆಕ್ಟ್ ಮಾಡಿರುವಂತಹ ಆರ್ಟಿಐ ಥ್ರೂ ಕಲೆಕ್ಟ್ ಮಾಡಿರುವಂತಹ ಡಾಕ್ಯುಮೆಂಟ್ಗಳೆಲ್ಲವನ್ನು ಕೂಡ ಎಸ್ಐಟಿಗೆ ಕೊಡುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಶ್ರೀಪಾದ್, ನಾವು ಈಗ ಹಿಂದೆ ನಾವು ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಜಯಂತ್ ಒಂದು ಹಾರ್ಡ್ ಡಿಸ್ಕ್ ಅನ್ನ ಕೂಡ ತಗೊಂಬಂದು ಕೊಟ್ಟಿದ್ದ. ಆ ಹಾರ್ಡ್ ಡಿಸ್ಕ್ ಅಲ್ಲಿ ಅನೇಕ ವಿಡಿಯೋಗಳು, ಡಾಕ್ಯುಮೆಂಟ್ಗಳು ಎಲ್ಲವೂ ಕೂಡ ಎಸ್ಐಟಿಗೆ ಕೊಟ್ಟು ಅದರ ಬಗ್ಗೆ ಪರಿಶೀಲನೆ ಮಾಡುವಂತೆ ಜಯಂತ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ದ. ಆದ್ರೆ ಮತ್ತೊಂದು ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಂತ ಎಸ್ಐಟಿ ತನಿಖಾ ತಂಡ
ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿತ್ತು. ಚಿನ್ನಯ್ಯ ಬುರುಡೆಯನ್ನ ತಂದಿದ್ದಾದ್ರೆ ಚಿನ್ನಯ್ಯನಿಗೆ ತಂದು ಕೊಟ್ಟಿದ್ದು ಯಾರು ಅನ್ನುವ ವಿಚಾರವನ್ನ ಚಿನ್ನಯ್ಯನ ಬಳಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಚಿನ್ನಯ್ಯನಿಗೆ ತಂದು ಕೊಟ್ಟಿದ್ದು ಜಯಂತ ಅಂತ ಆಗಿತ್ತು. ಜಯಂತನ ಪ್ರಶ್ನೆ ಮಾಡಿದಾಗ ಗಿರೀಶ್ ಮಟ್ಟಣ್ಣವರ ಹೆಸರು ಕೇಳಿ ಬಂದಿತ್ತು. ಗಿರೀಶ್ ಮಟ್ಟಣ್ಣವರ ಹೆಸರು ಅವರನ್ನ ವಿಚಾರಣೆ ಒಳಪಡಿಸಿದಾಗ ವಿಠಲ್ ಗೌಡ ಅವರ ಹೆಸರು ಕೇಳಿ ಬಂದಿತ್ತು. ಅಂದ್ರೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ತಗೊಂಬಂದು ಕೊಟ್ಟಿದ್ದು ಅಂತ ಹೇಳಿ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ಮಾಹಿತಿಯನ್ನು ಕಲೆ ಹಾಕಿತ್ತು. ಹಾಗಾಗಿ ವಿಠಲ್ ಗೌಡನನ್ನ ಕರೆದುಕೊಂಡು ಬಂದು ಕರೆಸಿ ವಿಚಾರಣೆಗೆ ಕರೆಸಿ ಆತನಿಂದ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವ ಜಾಗದಿಂದ ಬುರುಡೆಯನ್ನ ತೆಗೆದಿದ್ದು ಅಂತ ಹೇಳಿ ಆತನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಆತ ಹೇಳಿದ್ದು ಬಂಗ್ಲಾಗುಡ್ಡದಲ್ಲಿ ತೆಗೆದೆ ಅಂತ ಹೇಳಲಾಗ್ತದೆ. ಜೊತೆಗೆ ಆತನ ಜೊತೆಲಿ ಪ್ರದೀಪ್ ಅಂತ ಹೇಳಿ ವ್ಯಕ್ತಿ ಕೂಡ ಇದ್ದ ಅಂತ ಹೇಳಿ ಈ ಇಬ್ಬರನ್ನು ಕೂಡ ಕಳೆದ ಒಂದು ವಾರದಿಂದ ನಾನಾ ಆಯಾಮದಲ್ಲಿ ವಿಚಾರಣೆಗೊಳಪಡಿಸಿದ್ರು. ಶನಿವಾರವಷ್ಟೇ ಅಂದ್ರೆ ಕಳೆದ ಶನಿವಾರ ವಿಠಲ್ ಗೌಡ ಹಾಗೆ ಪ್ರದೀಪ್ ಇಬ್ಬರನ್ನು ಕೂಡ ಇದೇ ಒಂದು ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಬಂದು ಒಂದಷ್ಟು ಇಲ್ಲಿ ತನಿಖೆ ನಡೆಸುವಂತ ಕೆಲಸವನ್ನ ಎಸ್ಐಟಿ ಮಾಡಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ಅಸ್ಥಿಪಂಜರಗಳು ಭೂಮಿಯ ಮೇಲ್ಭಾಗದಲ್ಲಿ ಬಿದ್ದಿದ್ದನ್ನ ಗಮನಿಸಿದಂತ ಎಸ್ಐಟಿ ಒಂದು ರೀತಿಯಲ್ಲಿ ಆ ವಿಚಾರವಾಗಿ ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಚರ್ಚೆಗಳು ಕೂಡ ಕಾರಣವಾಗಿತ್ತು. ಈಗ ಇವತ್ತು ವಿಠಲ್ ಗೌಡನನ್ನ ಕರ್ಕೊಂಡು ಬಂದಿರೋದು ಬಂಗ್ಲಾಗುಡ್ಡ ಒಳಗಡೆ ಇದೇ ಮಾರ್ಗವಾಗಿ ಕರ್ಕೊಂಡು ಹೋಗಿ ಅಲ್ಲಿ ಆತನಿಂದ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ, ವಿಡಿಯೋಗ್ರಫಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಫೋಟೋಗ್ರಫಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸ್ಥಳ ಮಹಾಜರು ಪ್ರಕ್ರಿಯೆ ಈಗ ನಡೀತಾ ಇದೆಯಾ ಅನ್ನುವ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಮುಂದಿನ ದಿನದಲ್ಲಿ ಇದು ಬೇರೆಯದೇ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಲಕ್ಷಣಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಶ್ರೀಪಾದ್. ಓಕೆ ನಾಗೇಂದ್ರ ಬಾಬು, ಈಗ ಇದೇ ವಿಚಾರ ಈಗ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆ ಇದರಲ್ಲಿ ಚಿನ್ನಯ್ಯ ಎಂಟ್ರಿ ಆಗಿದ್ದು, ಚಿನ್ನಯ್ಯ ಅಲ್ಲಿ ಶವ ಹೂತ್ ಹಾಕಿದ್ದೇನೆ ಇಲ್ಲಿ ಶವ ಹೂತ್ ಹಾಕಿದ್ದಾನೆ ಅಂತ ಜಾಗ ತೋರಿಸಿದ್ದು, ಅದಕ್ಕೆ ಸೂತ್ರಧಾರ ಈಗ ವಿಠಲ್ ಬುಡಕ್ಕೆ ಬರ್ತಾ ಇರುವಂತದ್ದು, ಆ ಬುರುಡೆಯನ್ನ ತಂದಿಟ್ಟಿದ್ದು ಇದೇ ವಿಠಲ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇದೆ. ವಿಠಲನ ಉದ್ದೇಶ ಏನಾಗಿತ್ತು, ಈ ವಿಠಲ್ ಗೌಡ ಯಾಕೆ ಈ ರೀತಿ ಮಾಡಿದ ಅನ್ನುವಂತಹ ಪ್ರಶ್ನೆಗಳು ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಇವರು ಸೌಜನ್ಯ ಹೋರಾಟದ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಸ್ವತಃ ಇವರಿಂದನೇ ಆಗ್ತಾ ಇದೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ನಾಗೇಂದ್ರ ಬಾಬು, ಸೌಜನ್ಯ ಹೋರಾಟಗಾರರು ಅಂತ ಹೇಳ್ಕೊಂಡು ಓಡಾಡ್ತಾ ಇರೋರೇ ಸೌಜನ್ಯ ಹೋರಾಟದ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ, ಸೌಜನ್ಯ ಹೋರಾಟದ ಅರ್ಥವನ್ನೇ ಇವರು ಅನರ್ಥ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರಗಳೀಗ ನಿಮಗೇನನ್ಸುತ್ತೆ? ನೋಡಿ, ಶ್ರೀಪಾದ್ ನೋಡಿ, ಈಗ ಎರಡೂ ಆಯಾಮದಲ್ಲೂ ಕೂಡ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಮಾಡ್ತಾ ಇದೆ. ಒಂದು ಕಡೆ ಎಲ್ಲವೂ ಕೂಡ ಇವರ ಉದ್ದೇಶ ಇರೋದು ಬಹಳ ವರ್ಷಗಳಿಂದ ಸೌಜನ್ಯ ಹೋರಾಟವನ್ನ ಮಾಡಿಕೊಂಡು ಬಂದಂತಹ ಈ ಒಂದು ಗ್ಯಾಂಗ್ ಏನಿದೆ ಇದು ಒಂದು ರೀತಿಯಲ್ಲಿ ಹೋರಾಟದ ದಿಕ್ಕು ಬದಲಿಸಿದೆ. ಸುಜಾತಾ ಭಟ್ ಅವರ ಪ್ರಕರಣ ಹಾಗೆ ಬುರುಡೆ ಪ್ರಕರಣ ಅಂತ ಕೂಡ ಚರ್ಚೆಗಳಾಗ್ತಾ ಇದೆ. ಆದ್ರೆ ಈ ಪ್ರಮುಖವಾಗಿ ತಿಮರೋಡಿ ಅಂಡ್ ಟೀಮ್ ಏನಿದೆ ಮಹತ್ವದ ದಾಖಲೆಗಳನ್ನ ಕಲೆಕ್ಟ್ ಮಾಡಿದೆ. ಅವರ ಬಳಿ ಇರುವಂತಹ ದಾಖಲೆಗಳು ಅಂದ್ರೆ ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳದ ಸುತ್ತಮುತ್ತ ಎಷ್ಟೆಲ್ಲ ಯುಡಿಆರ್ ಪ್ರಕರಣಗಳು ದಾಖಲಾಗಿದೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಒಬ್ಬನೇ ವ್ಯಕ್ತಿ ಅಲ್ಲಿ ಸಾಕಷ್ಟು ಅನುಮಾನಗಳು ಅಂದ್ರೆ ಆತ ಬರೆದಿರುವಂತಹ ವಿಚಾರ ಅನುಮಾನಗಳಿಗೆ ಕಾರಣವಾಗಿದೆ. ಇದೆಲ್ಲವನ್ನು ಕೂಡ ಕೆಲವೊಂದಷ್ಟು ಸಹಿಗಳ ಮೇಲೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದು ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಖುದ್ದು ಎಸ್ಐಟಿ ತನಿಖಾ ತಂಡದ ಮುಂದೆ ಇವರು ಹಾರ್ಡ್ ಡಿಸ್ಕ್ ನಲ್ಲಿ ವಿಡಿಯೋ ಸಮೇತ ಡಾಕ್ಯುಮೆಂಟ್ಗಳ ಸಮೇತ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಈತ ಚಿನ್ನಯ್ಯ ಹೇಳ್ಕೊಂಡು ಬಂದಿದ್ದು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಹೌದು. ಆದ್ರೆ ಅದರ ಜೊತೆಗೆ ಯಾವಾಗ ಆತ ಉಲ್ಟಾ ಹೊಡೆದ್ನೋ ಎಲ್ಲ ಒಂದು ಕಡೆ ಈ ಒಂದು ಟೀಮ್ ನಲ್ಲಿ ಎಲ್ಲೋ ಒಂದು ಕಡೆ ಬಿರುಕು ಮೂಡಿತಾ ಅನ್ನುವ ಅನುಮಾನಗಳು ಕೂಡ ಒಂದಷ್ಟು ಉದ್ಭವ ಆಗಿತ್ತು. ಆದ್ರೆ ಶ್ರೀಪಾದ್ ನೋಡಿ ಎಲ್ಲವೂ ಕೂಡ ಚೆನ್ನಾಗಿ ಪ್ಲಾನ್ ಮಾಡಿ ಪ್ರತಿಯೊಂದನ್ನು ಕೂಡ ವಿಡಿಯೋಗಳನ್ನ ಮಾಡಿಕೊಂಡು ಚಿನ್ನಯ್ಯನ ಪ್ರತಿಯೊಂದು ಚಲನವಲನ ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಅವರು ಒಂದಷ್ಟು ಮಾಹಿತಿಗಳನ್ನ ಕೂಡ ಅವರ ಬಳಿ ಇಟ್ಟುಕೊಂಡು ಅದನ್ನ ಒಂದಲ್ಲ ಒಂದಿನ ಎಸ್ಐಟಿ ನಮ್ಮನ್ನು ಕೂಡ ಕರೆಯಬಹುದು, ಆಗ ನಾವು ಇದೆಲ್ಲ ಕೊಡಬಹುದು ಅಂತ ಕೊಡಬೇಕಾಗುತ್ತೆ ಅಂತೇಳಿ ಎಲ್ಲವನ್ನು ಕೂಡ ದಾಖಲೆಗಳನ್ನ ಅವರು ಮೇಂಟೈನ್ ಮಾಡಿ ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಗಳನ್ನ ಕೂಡ ಎಲ್ಲಾ ದಾಖಲಾತಿಗಳನ್ನ ಕೊಡುವಂತ ಕೆಲಸವನ್ನ ತಿಮರೋಡಿ ಅಂಡ್ ಟೀಮ್ ಮಾಡ್ತಾ ಇದೆ. ನೋಡಿ, ಜಯಂತ್ ಅವರ ಬಳಿ ಇದ್ದಂತಹ ಹಾರ್ಡ್ ಡಿಸ್ಕ್ ನಲ್ಲಿ ವಿಡಿಯೋಗಳಿತ್ತು, ಡಾಕ್ಯುಮೆಂಟ್ಗಳಿತ್ತು, ಅದನ್ನ ಕೊಟ್ಟಿದ್ದಾರೆ. ಮಟ್ಟಣ್ಣ ಅವರ ಬಳಿ ಇದ್ದಂತಹ ಒಂದಷ್ಟು ಮಾಹಿತಿಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ವಿಠಲ್ ಗೌಡ ಯಾಕೆ ಇಲ್ಲಿ ಎಂಟ್ರಿ ಆದ್ರು ಅನ್ನೋ ಒಂದು ಪ್ರಶ್ನೆಗಳು ಉದ್ಭವ ಆದಾಗ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು ಸಾರ್ವಜನಿಕರು ಸ್ಥಳೀಯರು ಹೇಳ್ತಾ ಇರುವಂತದ್ದು. ಖುದ್ದು ವಿಠಲ್ ಗೌಡ ಅವರಿಗೆ ಸಂಬಂಧಪಟ್ಟಂತ ಒಂದು ಅಂಗಡಿ ಇತ್ತು, ಅಂಗಡಿಯನ್ನ ಇಲ್ಲಿ ತೆಗೆಸಲಾಗಿತ್ತು. ಮತ್ತೊಂದು ಕಡೆ ಕಾಂಪ್ಲೆಕ್ಸ್ ನಲ್ಲಿ ಒಂದು ಟೆಂಡರ್ ಆಗಿರಲಿಲ್ಲ, ಆ ಟೆಂಡರ್ ಅನ್ನ ತೆಗೆಸಿದ್ದಕ್ಕಾಗಿ ಅವರು ಕೋಪಗೊಂಡು ಈ ರೀತಿಯಾಗಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡಿ.